ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಅಕ್ಟೋಬರ್ ತಿಂಗಳಿನ 5ನೇ ಭಾನುವಾರ, ಅಂದರೆ ಕೊನೆಯ ಭಾನುವಾರದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವುದಕ್ಕಾಗಿಯೂ ದೇವರನ್ನು ಸ್ತುತಿಸುವುದಕ್ಕಾಗಿಯೂ ಆತನ ನಾಮಕ್ಕೆ ಘನತೆಯನ್ನು ಸಲ್ಲಿಸುವುದಕ್ಕಾಗಿಯೂ ಆತನ ವಾಕ್ಯಗಳನ್ನು ಕೇಳುವುದಕ್ಕಾಗಿಯೂ ಬಂದಿರುವಂತಹ ನಿಮ್ಮೆಲ್ಲರನ್ನ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ನಾವು ಹೃದಯಪೂರ್ವಕವಾಗಿ ಯೇಸುವಿನ ನಾಮದಲ್ಲಿ ಸ್ವಾಗತವನ್ನು ನಾವು ಮಾಡುವರಾಗಿದ್ದು. ಪ್ರಿಯರೇ, ಬನ್ನಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ನಿರ್ಮಾಣಿಕನಾದ ಯೇಸು ಸ್ವಾಮಿಗೆ, ನಮ್ಮ ರಕ್ಷಕನಿಗೆ, ನಮ್ಮ ಒಡೆಯನಿಗೆ, ನಮ್ಮ ಆರಾಧನೆಯ ನಾಯಕನಿಗೆ, ಯಜಮಾನನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯ ತಂದೆಯಾಗಿದ್ದಾನೆ, ನಮ್ಮನ್ನು ನಡೆಸುವಂತ ಕರ್ತನಾಗಿದ್ದಾನೆ, ಸ್ತುತಿಗಳ ಮಧ್ಯದಲ್ಲಿ ಜೀವನ ಮಾಡುವಂತ ದೇವರಾಗಿದ್ದಾನೆ. ಕ್ಷಣ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಪ್ರಿಯರೇ, ನೀವೆಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ, ನಿಮ್ಮ ತಂದೆ ತಾಯಿಗಳೊಟ್ಟಿಗೆ, ನಿಮ್ಮ ಸ್ನೇಹಿತರೊಟ್ಟಿಗೆ, ಬಂಧು ಮಿತ್ರರೊಟ್ಟಿಗೆ ಕುಳಿತಿದ್ದೀರೋ ಅಲ್ಲಿಯೇ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಕಣ್ಣು ಮುಚ್ಚೋಣ, ಪ್ರಾರ್ಥನೆಯನ್ನು ಮಾಡೋಣ. ಅತಿ ಪರಿಶುದ್ಧನಾದಂತ ನಮ್ಮ ತಂದೆಯಾದ ದೇವರೇ, ಇಹಪರಗಳ ಸೃಷ್ಟಿಯ ಕರ್ತನೆ, ಎಲ್ಲವೂ ನಿನ್ನಿಂದಲೇ ಸ್ವಾಮಿ, ಎಲ್ಲವೂ ನಿನ್ನ ಚಿತ್ತದಂತೆಯೇ ನಿರ್ಮಿಸಲ್ಪಟ್ಟಿತು. ನಾವು ಕೂಡ ನಿನ್ನ ಸೃಷ್ಟಿಯೇ ಹೊರತು ಬೇರೇನೂ ಅಲ್ಲಪ್ಪ. ಇವತ್ತಿನ ದಿವಸ ನಾವು ಉಸಿರಾಡುತ್ತಾ ಇದ್ದೇವೆ ಎಂಬುದಾಗಿ ಹೇಳುವುದಾದರೆ, ನಮ್ಮ ಪ್ರಿಯಪಟ್ಟವರೆಲ್ಲರೊಟ್ಟಿಗೂ ಸೇರಿ ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿಯೂ, ನಿನ್ನನ್ನು ಸ್ತುತಿಸುವುದಕ್ಕಾಗಿಯೂ, ನಿನ್ನನ್ನು ಪ್ರಾರ್ಥಿಸುವುದಕ್ಕಾಗಿಯೂ, ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿಯೂ ಬಂದಿರುವಂತಹ ನಾವುಗಳು ಸ್ವಾಮಿ, ಅದು ನಿನ್ನ ಕೃಪೆಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಬರೆದು ಮಾಡಿಕೊಳ್ಳುತ್ತೇವೆ. ನಿನ್ನ ನಾಮ ಒಂದೇ ಹೆಚ್ಚಿಸಲ್ಪಡಬೇಕು, ಮೇಲೆ ಕೆತ್ತಲ್ಪಡಲು ಇಸುವೆ, ನಾವು ತಗ್ಗಿಸಲ್ಪಡಬೇಕು. ನಮ್ಮಲ್ಲಿರುವಂತಹ ಅಹಂಕಾರ, ಬದುಕು ಬಾಳಿನ ಡಂಬ, ಕರ್ತನೆ, ನಿನಗಿಷ್ಟವಿಲ್ಲದಿರುವಂತ ಎಲ್ಲ ಸಂಗತಿಗಳನ್ನ ಸ್ವಾಮಿ ನೀವು ದಯಮಾಡಿ ನಮ್ಮಿಂದ ತೆಗೆದು ಹಾಕು. ಕರ್ತನೆ, ದಯಮಾಡಿ ನಮ್ಮಿಂದ ತೆಗೆದು ಹಾಕು ಸ್ವಾಮಿ. ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ಶಾಪಗಳನ್ನು ತೆಗೆದು ಹಾಕು ಸ್ವಾಮಿ. ಯೇಸುವೇ, ಈ ಸ್ತುತಿ ಆರಾಧನೆಯಲ್ಲಿ ವಾಕ್ಯದ ಸಮಯದಲ್ಲಿ ನೀನೇ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಡೆಸು, ಆಶೀರ್ವಾದ ಮಾಡು. ನಿನ್ನ ವಾಕ್ಯಕ್ಕಾಗಿ ಆರಾಧನೆಗಾಗಿ ಉಳಿದ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಹೆಸರು ಹಿಡಿದು ಆಶೀರ್ವಾದ ಮಾಡು. ಬೇಕಾದಂತ ನಿನ್ನ ಕೃಪೆಯನ್ನು ನೀಡಿಸು. ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಿನ್ನ ನಡೆಸುವಿಕೆಯ ಪ್ರಸನ್ನತೆಯನ್ನು ಬೇಡಿ ಬಂದಿಕೊಂಡಿದ್ದೀವಿ ನಮ್ಮ ತಂದೆಯಾದ ದೇವರೇ. ಆಮೆನ್. ಬನ್ನಿ ಪವಿತ್ರಾತ್ಮನೇ, ಪ್ರಸನ್ನತೆ ಬಯಸುವೆವು. ಬಲದಿಂದ ನಮ್ಮನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು.
ಆಳ್ವಿಕೆಯನ್ನು ಮಾಡು. ಎಲ್ಲ ಅಂಧಕಾರದ ಶಕ್ತಿಗಳ ಮೇಲೆ ನೀನು ಆಳ್ವಿಕೆ ಮಾಡು. ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಬೇರೆ ನಮಗೆಲ್ಲಿಯೂ ಬರುವಂಥ ಒಂದು ಹಾಡು, ಒಂದು ವೇಳೆ ಈ ಹಾಡು ನಿಮಗೆ ಹೊಸದಾಗಿದ್ದರೆ ನಾವು ಎರಡನೇ ಸಾರಿ ನಿಮಗೆ ಹಾಡುವಾಗ ನೀವೆಲ್ಲರೂ ಸೇರಿ ಚಪ್ಪಾಳೆಗಳೊಂದಿಗೆ ದೇವರ ಮಹಿಮೆಗಾಗಿ ಹಾಡನ್ನು ಒಟ್ಟಿಗೆ ಸೇರಿ ಹಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟೋಣ ದೇವರ ಮಹಿಮೆಗಾಗಿ. ಎಂದರೆ ವಾಸುಂಡೆ ಎಂಬುದಾಗಿ. ಕಬೂರ ಎನ್ನುವುದು ಹಿಂದಿಯ ಭಾಷೆ. ಕನ್ನಡದಲ್ಲಿ ಅದಕ್ಕೆ ಅನುವಾದ ವಾಸುಂಡೆ ಎಂಬುದಾಗಿ. ನಿಜವಾಗಿಯೂ ಪ್ರಿಯರೇ, ಆತನ ವಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಆತ್ಮನನ್ನು ಸುರಿಸಿ ನಮ್ಮನ್ನು ಅಭಿಷೇಕ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ತಾಯಿಯಂತೆ ನಮ್ಮನ್ನು ಸಂತೈಸುವ ಕರ್ತನು ನಮ್ಮ ತಂದೆಯೂ ಆಗಿದ್ದಾನೆ. ಬೇರೆ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಬನ್ನಿರುವುದು ಕನ್ನಡ ಹಾಡು. ಅತಿಯಾಗಿ ನೀ ಪ್ರೀತಿ ಮಾಡಿದೆ, ತಾಯಿಯಂತ ಶ್ರೇಷ್ಠವಾದಂತ ಪ್ರೀತಿಯನ್ನು ಕೊಟ್ಟು ನನ್ನನ್ನು ಆಧರಿಸುವಂತ ದೇವರು.
ತಂದೆಯಾಗಿ, ನಮ್ಮ ತಾಯಿಯಾಗಿ, ನಮ್ಮ ಸ್ನೇಹಿತರಾಗಿ, ನಮ್ಮ ಎಲ್ಲ ಸಂಕಷ್ಟಗಳಲ್ಲಿ ನಮ್ಮೊಟ್ಟಿಗೆ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಸಲ್ಲಿಸುವಂತಹ ಹಾಡುಗಳು, ಪವಿತ್ರಾತ್ಮನನ್ನು ಅನುಭವಿಸುವಂತಹ ಹಾಡುಗಳನ್ನು ಹಾಡ್ತಾ ದೇವರಿಗೆ ಸ್ತೋತ್ರ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಹಲವಾರು ಕಾರಣಗಳು ನಮಗೆ ದೇವರಿಗೆ ಸ್ತೋತ್ರ ಹೇಳಿದೆ. ದೇವರ ಸ್ತೋತ್ರವನ್ನು ಇನ್ನೂ ಮುಂದುವರಿಸಿಕೊಳ್ಳೋಣ. ಈಗ ಹಾಡುವಂತ ಹಾಡು, ನಿನ್ನ ಹಾಗೆ ದೇವರಿಲ್ಲ, ನೀನಿಲ್ಲದಿದ್ದರೆ ನಾನು ಇಲ್ಲ. ದೇವರಿಲ್ಲ
ಗೀತೆ ನಾವು ಹಾಡಿಕೊಳ್ಳೋಣ. ಭಯಪಡೆನು, ಭಯಪಡೆನು, ನಾ ಹೆದರೆನು. ಈ ಸುಂದರವಾದಂಥ ಹಾಡು ಈ ಕೋವಿಡ್ ಸಮಯದಲ್ಲಿ ಅನೇಕ ಕುಟುಂಬಗಳು ತತ್ತರಿಸಿ ಹೋಗಿರುವಾಗ 91ನೇ ಕೀರ್ತನೆಯಂತೆ ನಾವು ದೇವರ ಆಶ್ರಯದಲ್ಲಿರುವಾಗ ಅನೇಕ ಗಂಡಾಂತ ಕೇಡು ಸಂಭವಿಸುತ್ತಾ ನಮ್ಮ ಪಕ್ಕದಲ್ಲಿದ್ದರು. ನಮಗೇನು ತಟ್ಟದ ಹಾಗೆ ದೇವರು ಒಂದು ಕಾರಣಕ್ಕೋಸ್ಕರವಾಗಿ ಕಾದಿದ್ದಾರೆ. ಹಾಗಾದ್ರೆ ತಟ್ಟಿದವರಿಗೆ ದೇವರ ಕೃಪೆ ಇಲ್ಲ ಅಂತ ಅಲ್ಲ. ದೇವರು ಎಲ್ಲರನ್ನು ಪ್ರೀತಿ ಮಾಡ್ತಾನೆ, ತನ್ನ ಚಿತ್ತದಂತೆ ತನ್ನ ಕಾರ್ಯಕ್ಕೋಸ್ಕರವಾಗಿ ಮಾಡ್ತಾನೆ. ಯಾರು ಮಾಡ್ತಾರೆ ಸರ್ವಶಕ್ತನೇ
ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನಾ ಸಮಯನ ಆಯ್ತು. ಈ ದಿವಸದ ವಾಕ್ಯ ಧ್ಯಾನಕ್ಕೆ ನಮ್ಮನ್ನು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧಪಡಿಸಿಕೊಳ್ಳೋಣ. ಮಹೋನ್ನತನೇ, ಸರ್ವಶಕ್ತನೇ, ಪ್ರೀತಿ ಸ್ವರೂಪನಾಗಿರುವ ದೇವರೇ, ನಿನ್ನ ಪಾದದ ಸಾನ್ನಿಧ್ಯಕ್ಕೆ ಬರುವಂಥ ಕೃಪೆ ಕೊಟ್ಟಿದ್ದೀನಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೂ ಅಲ್ಪನು ಅಯೋಗ್ಯನಾಗಿರುವಂಥ ನಿನ್ನ ಸೇವಕನನ್ನು ನಿನ್ನ ಪಾದದ ಸಾನ್ನಿಧ್ಯದಲ್ಲಿರಿಸಿಕೊಂಡು ನೀನೇ ಮಾತನಾಡು ಕರ್ತನೆ. ನನ್ನ ಶರಣನೆ, ನನ್ನ ವಿಮೋಚನೆ, ನನ್ನ ಮಾತು ನಮ್ಮೆಲ್ಲರಲ್ಲೂ ದೇವರ ನಿನಗೆ ಸಮರ್ಪಿತವಾಗಿರಲಿ. ಕರ್ತನಲ್ಲಿ ಬೇರೆ ಇವತ್ತು ಈ ವರ್ಷದ 10ನೇ ತಿಂಗಳ ಕಡೆ ದಿನ, ಕಡೆ ವಾರದಲ್ಲಿ, ಭಾನುವಾರದಲ್ಲಿ ನಾವಿದ್ದೇವೆ. ಈ ಹೊತ್ತಿಗೆ ನಾನು ಆರಿಸಿಕೊಂಡಂಥ ವಿಚಾರ ಟೆಂಪಲ್ ಆಫ್ ಗಾಡ್, ದೇವರ ಆಲಯ. ದೇವರ ಆಲಯ ಎಂಬುದಾಗಿ ಹೇಳುವಾಗ ಅದು ಈಗ ಒಂದು ಕಟ್ಟಡವಾಗಿ ಉಳಿದಿದೆ, ದೇವರ ಆಲಯ, ಟೆಂಪಲ್ ಆಫ್ ಗಾಡ್. ಆದರೆ ಈ ದೇವರ ಆಲಯ ಎಂಬುದಾಗಿ ಹೇಳುವಾಗ ಯಾವುದಕ್ಕೋಸ್ಕರವಾಗಿ ಅದರ ಮುಖ್ಯತೆ ಅಥವಾ ಅದರಲ್ಲಿರ್ತಕ್ಕಂಥ ವಿಶೇಷತೆ ಏನು? ವಾಟ್ ಇಸ್ ಇಟ್ ದಟ್ ಮೇಕ್ಸ್ ಟೆಂಪಲ್ ಆಫ್ ಗಾಡ್ ಸೋ ಸೇಕ್ರೆಡ್? ದೇವರ ಆಲಯವನ್ನು ಬಹಳ ಪರಿಶುದ್ಧಗೊಳಿಸುವಂಥದ್ದು ಯಾವುದು? ಯಾವುದಕ್ಕೋಸ್ಕರವಾಗಿ ದೇವರ ಆಲಯ? ನಾವು ನೋಡ್ತೇವೆ, ದೇವರು ಮತ್ತು ಮನುಷ್ಯನು ಆದಾಮ ಅವಳ ಸಮಯದಲ್ಲಿ ದೇವರು ಬಹಳ ಸಂತೋಷದಿಂದ ಅವರೊಂದಿಗೆ ಸಂಚರಿಸ್ತಾನೆ. Was there a necessity of the temple at that point of time? ಆಗ ದೇವರ ಆಲಯದ ಅವಶ್ಯಕತೆ ಇರಲಿಲ್ಲ. There was no need of a specific space. ಆ ಸಮಯದಲ್ಲಿ ಒಂದು ವಿಶೇಷವಾದಂಥ ಸ್ಥಳ ಅದಕ್ಕೋಸ್ಕರವಾಗಿ ಇರುವಂತ ಅಗತ್ಯತೆ ಇರಲಿಲ್ಲ. ಯಾಕೆ? ದೇವರು ಮತ್ತು ಮನುಷ್ಯನ ಸಂಬಂಧ ಎಷ್ಟು ಸುಂದರವಾಗಿತ್ತಂದ್ರೆ, ಮನುಷ್ಯನು ದೇವರೊಂದಿಗೆ ಸಂಚರಿಸುತ್ತಿದ್ದನು, ಮನುಷ್ಯನು ದೇವರ ಚಿತ್ತವನ್ನೇ ನೆರವೇರಿಸುವಂತವನಾಗಿದ್ದನು. ಯಾವಾಗ ಆ ದೇವರ ಚಿತ್ತ ಬಿಟ್ಟು ಹೊರಗೆ ಬಂದಾಗ, ಪಾಪ ಆಕ್ರಮಿಸಿದಾಗ ದೇವರ ಸಂಬಂಧ ಕಳೆದು ಹೋಯಿತು. ಸೊ ದೇರ್ ವಾಸ್ ಬ್ರೇಕ್ ಆರ್ ಬ್ರೋಕನ್ ರಿಲೇಶನ್ಶಿಪ್. ದೇವರೊಂದಿಗೆ ಕಳೆದು ಹೋದಂತ ಸಂಬಂಧ.
ಅದಾದ ನಂತರ ದೇವರು ಮನುಷ್ಯರೊಂದಿಗೆ ಮಾತನಾಡತೊಡಗಿದರು. ಗಾಡ್ ಸ್ಟಾರ್ಟೆಡ್ ಸ್ಪೀಕಿಂಗ್ ಟು ನೋಹ, ಅಬ್ರಹಾಂ, ಯಾಕೋಬ, ಯೋಸೆಫನೊಂದಿಗೆ ದೇವರು, ಇಸಾಕನೊಂದಿಗೆ ದೇವರು ಮಾತನಾಡತೊಡಗಿದರು. ಗಾಡ್ spoke to them and they built altars. ದೇವರಿಗೋಸ್ಕರವಾಗಿ ಯಜ್ಞವನ್ನು ಕಟ್ಟುತ್ತಾ ಇದ್ದರು. ಅಲ್ಲಿ they could come and experience God's presence. ದೇವರ ಪ್ರಸನ್ನತೆ, ದೇವರು ಅಲ್ಲಿ ಇರುವಂತದ್ದನ್ನು ಅವರು ನೋಡಿ ದೇವರಿಗೆ ಯಜ್ಞವನ್ನು ಸಮರ್ಪಿಸುತ್ತಿದ್ದರು. ಇದಾದ ನಂತರ ನಾವು ಮೋಶೆಯ ಸಮಯದಲ್ಲಿ ನಾವು ನೋಡ್ತೇವೆ, ದೇವರು ಮೋಶೆಯನ್ನು ಕರೆದು ಮಾತನಾಡಿ ನೇಮಿಸಿದ್ದು ಮಾತ್ರವಲ್ಲದೆ ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡಿ ಹೋಗುವಾಗ ದೇವರು ಒಂದು ಕಾರ್ಯ ಹೇಳ್ತಾನೆ, build a tabernacle for me. ನನಗೋಸ್ಕರವಾಗಿ ಗುಡಾರವನ್ನು ಕಟ್ಟು ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ನನ್ನ ಪ್ರಸನ್ನತೆ ನೀನು ಅನುಭವಿಸುತ್ತೆ. ಅಂಡ್ ದೇವರ ಪ್ರಸನ್ನತೆ ಅನುಭವಿಸಬೇಕಾದ್ರೆ ಇಸ್ರಾಯೇಲ್ಯರು ಬಂದು ಹೊರಗಡೆ ನಿಲ್ಲುತ್ತಿದ್ದರು. ಅವರು ದೇವರ ಪ್ರಸನ್ನತೆಗೋಸ್ಕರವಾಗಿ ಕಾಯುವಾಗ ದೇವರು ಮೋಶೆ ಒಳಗೆ ಹೋದ ನಂತರ ಆ ಮೋಡದ ಉಪಾಧಿಯಲ್ಲಿ ಬಂದು ದೇವರು ಅಲ್ಲಿ ಅವರ ಪ್ರಸನ್ನತೆಯನ್ನು ತೋರಿಸಿದ್ರು. ದೇವರು ಮೋಶೆಯೊಂದಿಗೆ ಮಾತನಾಡ್ತಿದ್ರು. There was the presence of God. ಆ ಟ್ಯಾಬರ್ನಾಕಲ್ ಅಲ್ಲಿ ಕಟ್ಟುವಾಗ and he also built an ark. ಅದರಲ್ಲಿ ವಿಶೇಷವಾದಂತವುಗಳು ಮಂಜೂಷ ಪೆಟ್ಟಿಗೆಯಲ್ಲಿ ಇಡುವಂತದ್ದು ನೋಡ್ತೇವೆ. ಆ ಪೆಟ್ಟಿಗೆಯಲ್ಲಿ when they go there they would experience the mercy of God. ದೇವರ ಕೃಪಾ ಆ ಒಂದು ವರವನ್ನು, ಆ ಕೃಪಾ ಸ್ಥಳವನ್ನು ಅನುಭವಿಸಿ ದೇವರ ಪ್ರಸನ್ನತೆ ಅನುಭವಿಸಿ ಅಲ್ಲಿ ಜನರು ದೇವರಿಂದ ಕ್ಷಮಾಪಣೆ ಹೊಂದುವಂತ ಆ ಸ್ಥಿತಿ, the mercy seat ಎಂಬುದಾಗಿ ಹೇಳ್ತೇವೆ, ಆ ಸ್ಥಳ ಅಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಈ ಒಂದು ಆರ್ಕ್ ಹೊತ್ಕೊಂಡು ಹೋಗುವಂತ ಸ್ಥಳದಲ್ಲೆಲ್ಲ ದೇವರ ಪ್ರಸನ್ನತೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ, and wherever they went they took out the ark and there the tabernacle was built. ಈಗ ಆ ಗುಡಾರ it was a moving place, ಒಂದರಿಂದ ಇನ್ನೊಂದು ಜಾಗದಲ್ಲಿ. ಯಾವಾಗ ದಾವೀದ ಯೆರೂಸಲೇಮನ್ನು ಪ್ರವೇಶಿಸಿ ತಾನಿಗೋಸ್ಕರವಾಗಿ ಅವನ ಅರಮನೆ ಕಟ್ಟಿಕೊಳ್ಳುವಾಗ ಹೇಳ್ತಾನೆ, ನನ್ನ ದೇವರಿಗೆ ಒಂದು ಸುಂದರವಾದಂತ ಆಲಯ ಇರಬೇಕು, ಆ ಆಲಯದಲ್ಲಿ ದೇವರ ಪ್ರಸನ್ನತೆ ಅನುಭವಿಸಬೇಕೆಂಬುದಾಗಿ ಆ ಆಲಯವನ್ನು ಕಟ್ಟಲಿಕ್ಕೆ ಅವನು ಯೋಚನೆ ಮಾಡ್ತಾನೆ. ಆದರೆ ಕಟ್ಟುವಂಥದ್ದು ಸೊಲೊಮೋನ. ಕರ್ತನಲ್ಲಿ ಪ್ರಿಯರೇ, ಇದು ಆಲಯ ನಾವು ನೋಡಿಕೊಂಡು ಬಂದಿರತಕ್ಕಂಥದ್ದು. ಆ ಆಲಯ ಅದರ ಒಂದು ಯೋಚನೆ, ದ ಕಾನ್ಸೆಪ್ಟ್ ಚೇಂಜಸ್ ಆಫ್ಟರ್ ಕ್ರೈಸ್ಟ್ ಕಮಿಂಗ್. ಯೇಸು ಕ್ರಿಸ್ತನ ಆಗಮನದ ನಂತರ ಈ ಆಲಯದ ಬಗ್ಗೆ ಅಥವಾ ಆ ಆಲಯದಲ್ಲಿದ್ದಂತಹ ಸಿಗ್ನಿಫಿಕೆನ್ಸ್, ಮಹತ್ವ, ಅದು ಬೇರೆ ರೀತಿಯಲ್ಲಿ ನಾವು ನೋಡ್ತೀವಿ. ಯಾವ ರೀತಿಯಲ್ಲಿ ನೋಡ್ತೀವಿ ಅಂತಂದ್ರೆ, ಯೇಸು ಸ್ವಾಮಿ ಏನ್ ಹೇಳ್ತಾರೆ, the word became flesh. ವಾಕ್ಯವೆಂಬವನು ನರವತಾರೆಯಂತೆ ನಮ್ಮ ಮಧ್ಯದಲ್ಲಿ ವಾಸಿಸಿದನು. The word becoming flesh, coming down. ಯಾವ ವಾಕ್ಯವು, ಯಾವ ಪರಿಶುದ್ಧತೆಯು, ಯಾವ ಮಹೋನ್ನತೆಯು ಆ ಉನ್ನತ ಸ್ಥಿತಿಯಲ್ಲಿತ್ತೋ ಅದು ನಮ್ಮ ಬಳಿಗೆ ಬಂದು ನಮ್ಮ ಮಧ್ಯದಲ್ಲಿ ವಾಸಿಸುವಂತದ್ದಾಗಿದೆ. That's the difference. ಆ ಆಲಯದ ಆ ಹೊತ್ತು ಆ ಕರ್ಟನ್ ಅಲ್ಲಿದ್ದಂಥದ್ದು ಮೇಲಿಂದ ಕೆಳಗೆವರೆಗೂ ಹರಿದು ಹೋಗಿ the whole understanding of the temple changed, and then we see the Lord is willing to live in us. ನಮ್ಮೊಳಗೆ ಇರುವಂತ ದೇವರು, ನಮ್ಮೊಳಗೆ ವಾಸಿಸುವಂತ ದೇವರು ನಾವು ನೋಡ್ತೇವೆ. ಈಗ ನೀವು ಆ ಆಲಯವಾಗಿದ್ದೀರಿ. The presence of God in us. ಇದು ಯಾವುದು what does this temple of God signify? ಯಾವುದು ಈ ದೇವಾಲಯ ಅಂತ ಹೇಳಿದ್ರೆ, ದೇವರ ಆಲಯ ಅಂದ್ರೆ ಯಾವುದು ಅದು ಅಂತ ಮೊದಲನೇದಾಗಿ ನೋಡುವಂಥದ್ದು ಮತ್ತಾಯ ಸುವಾರ್ತೆ 21:13 ನನ್ನ ಆಲಯವು ಪವಿತ್ರ ಪ್ರಾರ್ಥನಾಲಯ ನೆನೆಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ. ಮೊದಲನೇದಾಗಿ ಅದೇನಂತೆ, ಪ್ರಾರ್ಥನಾಲಯ. ಇಟ್ ಇಸ್ a house of prayer and also it's for all generations. ಇದು ಪ್ರಾರ್ಥನಾಲಯ. ಈಗ ನಾವು ನೋಡ್ತೇವೆ, ಮೊದಲು ನಮ್ಮ ದೇವಾಲಯಗಳು ಏನಾಗಬೇಕು, ಪ್ರಾರ್ಥನೆಯಲ್ಲಿ ತೊಡಗಬೇಕು. ನಮ್ಮ if at all we are coming together, we should come together for prayer. ಪ್ರಾರ್ಥನೆ ಯಾವುದಕ್ಕೋಸ್ಕರವಾಗಿ, ಆ ಸುಂದರವಾಗಿ ಸೊಲೊಮೋನನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ ಡೆಡಿಕೇಶನ್ ಟೈಮ್. ಆ ಡೆಡಿಕೇಶನ್ ಟೈಮ್ ನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಈ ಆಲಯದಲ್ಲಿ ಬರುವಂತವನು ಸೋತು ಬರಬಹುದು, ಕಳಕೊಂಡಂತು ಬರಬಹುದು, ಪಾಪ ಮಾಡಿ
ಅವನು ಒಳಗೆ ಬರಲಿಕ್ಕಾಗದಂತ ಪರಿಸ್ಥಿತಿ ಅವನು ಇರಬಹುದು, ಪರದೈಸಿ ಇರಬಹುದು, ಮತ್ತು ಬೇರೆ ಈ ಸ್ಥಳಕ್ಕೆ ಬರದೇ ಇರ್ತಕ್ಕಂಥವರು ದೂರದಲ್ಲಿದ್ದು ಪ್ರಾರ್ಥನೆ ಮಾಡಬಹುದು. ಅಂತವರ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. This house should be a house of prayer. ಕರ್ತನಲ್ಲಿ ಪ್ರಿಯರೇ, if we are the temple of God, ನಾವೇನಾಗಬೇಕಂತೆ? We should be prayerful. ನಾವುಗಳು ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿರಬೇಕು. If at all we are to be called as temples, our prayer life should be very significant. ಯೆಶಾಯ 56:7ನೇ ವಚನ ನೋಡ್ರಿ. ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯದ 7ನೇ ವಚನ. ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಪ್ರಾರ್ಥನಾಲಯ, God's house of prayer. ಇವತ್ತು ಅಗೈನ್ we need to recognize ಯೆರೆಮೀಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 11ನೇ ವಚನ. ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತು. ಆಹಾ, ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯೆಹೋವನಾದ ನನ್ನ ನುಡಿ. ಇದು ಪ್ರಾರ್ಥನಾಲಯ, ಇದು ನನ್ನ ಆಲಯ, a place of prayer. ಕರ್ತನಲ್ಲಿ ಪ್ರಿಯರೇ, if we are the temple of God, our prayer life should be significant. ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇರಬೇಕು. ಇದೇ ಮಾಡಿದರೆ ನಾವು ಕಳ್ಳರ ಗವಿಯನ್ನಾಗಿ ಮಾಡಿದೆ. ಯಾಕೆ ಕಳ್ಳರ ಗವಿ? ಕೆಟ್ಟ ಕಾರ್ಯಗಳು, ಕೆಟ್ಟ ಯೋಚನೆಗಳು, ಬೇರೊಬ್ಬರನ್ನು ಅಳಿಸುವಂತ ಯೋಚನೆಗಳು, ಬೇರೊಬ್ಬನಿಗಿಂತ ಹೆಚ್ಚಾಗಿ ನಿಲ್ಲಬೇಕೆಂಬಂತ ಆ ಒಂದು ಹೋರಾಟದಲ್ಲಿ ಅನೇಕರ ಜೀವನವನ್ನು ಹಾಳು ಮಾಡುವಂತ ಇದು ಕಳ್ಳರ ಗವಿ ಆಗಿದೆ. Our hearts have become den of robbers. ನಮ್ಮ ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮ ಹೃದಯದಲ್ಲಿ ಬರಲಿಕ್ಕೆ ಸಿದ್ಧನಾಗಿದೆ. I am willing to come in you. ನಮ್ಮ ಹೃದಯ ನಮ್ಮ ಸ್ವಾಮಿಗೆ ಇರಬೇಕಾದ್ರೆ ಅದು ಪ್ರಾರ್ಥನಾಲಯವಾಗಿರಬೇಕು. It should be a house of prayer. ಕೀರ್ತನ ಸಂಗ್ರಹ 93ನೇ ಕೀರ್ತನೆ 5ನೇ ವಚನ ನಾವು ನೋಡಬೇಕು. 93:5 ಕೀರ್ತನೆಗಳ ಸಂಗ್ರಹ 93ನೇ ಕೀರ್ತನೆ 5ನೇ ವಚನ. ಯೆಹೋವನೇ, ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದುದು ಪರಿಶುದ್ಧವೇ. ನಿನ್ನ ಆಲೋಚನೆಯು ಪರಿಶುದ್ಧವಾದುದು. ಆ ಪರಿಶುದ್ಧವಾದಂಥ ಯೋಚನೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಇರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, 93:5 ಏನಾದ್ರು ಕೀರ್ತನೆಗಳ ಸಂಗ್ರಹ 93:5. ರೈಟ್, ಓಕೆ. ಈಗ the second one, first it's the house of prayer. The temple of God signifies it's a house of prayer. ಎರಡನೇದು house of worship. ಕೀರ್ತನ ಸಂಗ್ರಹ 132:7ನೇ ವಚನ. ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದಪೀಠದ ಮುಂದೆ ಅಡ್ಡ ಬೀಳೋಣ. ಅಡ್ಡ ಬೀಳುವಂಥದ್ದು. Worshiping is completely surrendering ourselves. ಕರ್ತನಲ್ಲಿ ಪ್ರಿಯರೇ, ನಾವು ದೇವರಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋದು. Surrendering. Worship is completely surrendering ourselves and telling that you are the Lord and I am nothing. ಎರಡು ವಿಚಾರ ಬಹಳ ಮುಖ್ಯ. ದೇವರು ಮಹೋನ್ನತನೆಂಬುದಾಗಿ ಎಷ್ಟು ನಾವು ಹೇಳ್ತೀವೋ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ಮುಖ್ಯ. ದಟ್ ಇಸ್ ರಿಯಲ್ ವರ್ಷಿಪ್. ನಿಜವಾದಂತ ಆರಾಧನೆ ಅಂತಂದ್ರೆ ದೇವರ ಮಹೋನ್ನತ, ಅದು ಎಷ್ಟು ಮಹೋನ್ನತನು, ಎಷ್ಟು ಅಗಮ್ಯನು, ಎಷ್ಟು ಪರಿಶುದ್ಧನು, ಎಷ್ಟು ಶ್ರೇಷ್ಠನು, ಎಷ್ಟು ಸರ್ವಶಕ್ತನೆಂಬುದಾಗಿ ತಿಳ್ಕೊಳ್ಳುವಂಥದ್ದು ಮಾತ್ರವಲ್ಲ, ನಮ್ಮನ್ನು ನಾವು ಏನು ಇಲ್ಲದವರೆಂಬುದಾಗಿ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳ ಸಾಷ್ಟಾಂಗವರೆಗಿರುವಂಥದ್ದು. ಅಂದರೆ ದೇವರನ್ನು ನಿಜವಾದಂತ ಆರಾಧನೆ ಅಂದ್ರೆ ಈ ರೀತಿಯಾಗಿ ಸ್ನಾನಿಕರಾದಂತ ಯೋಹಾನನು ತನ್ನ ಜೀವನದಲ್ಲಿ ತನ್ನ ಉದ್ದೇಶವನ್ನು ಹೇಳ್ತಾನೆ. he talks about his complete ideology. He talks about telling he should increase and I should decrease. ಅವನು ಏರಬೇಕು, ಅವನು ಮೇಲಕ್ಕೆ ಏರಬೇಕು, ನಾನು ಏನು ಇಲ್ಲದವನಾಗಬೇಕು. I should be nothing. ಕರ್ತನಲ್ಲಿ that is worship. Humility. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥದ್ದು ದೇವರ ನಾಮವನ್ನು ಮಹಿಮೆ ತರುವಂಥದ್ದೇ. ನಮ್ಮ ಹೃದಯದಲ್ಲಿ ನಾವು ಯಾವಾಗಲೂ ಏನಂತೆ ನಾನು ಎಂಬುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಬೇಕು. ನನ್ನ ದೇವರೇ ಎಂಬುವಂಥದ್ದನ್ನು ನಾವು ಹೆಚ್ಚು ಪಡಿಸಬೇಕು. ಇದು ಮಾಡುವಾಗ ನಾವು ಆತನ ಆಲಯವಾಗ್ತೇವೆ. Only when we start telling the name of God in everything will we be His temple. His temple.
He should be glorified. ಎಷ್ಟೋ ಸಮಯದಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡ್ತೇವೆ, ಅನೇಕ ಕಾರ್ಯಗಳನ್ನು ಮಾಡ್ತೇವೆ, ಮಾಡಿದ ನಂತರ ಬಹಳಷ್ಟು ಪ್ರಾರ್ಥನೆ ಮಾಡ್ತೇವೆ, ಬಹಳಷ್ಟು ದೇವರಿಗೆ ಹೇಳ್ತೇವೆ ಇಟ್ ಇಸ್ ಯು ಲಾರ್ಡ್ ಅಂತ. ವೆನ್ ಇಟ್ ಇಸ್ ಸಕ್ಸಸ್ಫುಲ್ ವಿ ಟೇಕ್ ಆಲ್ ದ ಕ್ರೆಡಿಟ್. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಹೀಗೆ ಮಾಡಿದ್ವಿ, ಹಾಗೆ ಮಾಡಿದ್ವಿ. ಇಟ್ಸ್ ಸಿಂಪ್ಲಿ ರಿಡಿಕ್ಯುಲಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ only when God is glorified in everything we can see miracles and wonders. ದೇವರ ಆಲಯ, ಆ ಪ್ರಸನ್ನತೆ ದೇವರದು ನಾವು ನೋಡುವಾಗ ದೇವರನ್ನು ನಾವು ಮಹಿಮೆ ಪಡಿಸಬೇಕು, ಆರಾಧಿಸುವಂತ. ಮೂರನೇ ವಿಚಾರ, ದ ಗ್ಲೋರಿ ಆಫ್ ಗಾಡ್ ಫಿಲ್ ಇನ್ ದ ಟೆಂಪಲ್. ಅರಸರುಗಳು ಪ್ರಥಮ ಭಾಗ 8ನೇ ಅಧ್ಯಾಯದ 11ನೇ ವಚನ. ಹೌಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್, ಹೌಸ್ ಆಫ್ ವರ್ಷಿಪ್, ಹೌಸ್ ಆಫ್ ಪ್ರೇಯರ್, ಹೌಸ್ ಆಫ್ ವರ್ಷಿಪ್, ಹೌಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಯೆಹೋವನ ತೇಜಸ್ಸಿನಿಂದ ಪ್ರಾಪ್ತವಾಗಿದ್ದ ಮೇಘವು ಆಲಯವನ್ನು ತುಂಬಿಕೊಂಡದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದವರಾದರು. ದೇವರ ಪ್ರಸನ್ನತೆ ಇದು ಅಲ್ಲಿ ಮಾತ್ರ ಅಲ್ಲ. ವಿ ಕ್ಯಾನ್ ಸಿ ಹೌ ದ ಪ್ರೆಸೆನ್ಸ್ ಆಫ್ ಗಾಡ್ ವಾಸ್ ಇನ್ ದ ಟ್ಯಾಬರ್ನಕಲ್. ಯಾರು ಹತ್ತಿರಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಮೋಶೆಯ ಆ ಸಮಯದಲ್ಲಿ ಮೋಶೆಯೊಂದಿಗೆ ದೇವರು ಮಾತನಾಡ್ತಾ ಇರುವಾಗ ಯಾರು ಕೂಡ ಹತ್ತಿರಕ್ಕೆ ಹೋಗ್ತಾರಲ್ಲ. ಮೋಶೆ ಬೆಟ್ಟದಲ್ಲಿರುವಾಗ ದೇವರು ಬೆಟ್ಟದ ಮೇಲೆ ಇದ್ದು 40 ದಿವಸ ಮೋಶೆ ಇರುವಾಗ ದೇವರು ಮಾತನಾಡಕ್ ಬಂದು ಬೆಟ್ಟದ ಹತ್ತಿರ ಕೂಡ ಯಾರು ಹೋಗಬಾರ್ದಾಗಿತ್ತು. ಅಷ್ಟು ಪರಿಶುದ್ಧತೆ, ಅಷ್ಟು ಪ್ರಸನ್ನತೆ. ದ ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ಸೋ ಹೋಲಿ, ಸೋ ಮ್ಯಾಗ್ನಿಫಿಸೆಂಟ್, ಸೋ ಬ್ಯೂಟಿಫುಲ್, ಸೋ ವಂಡರ್ಫುಲ್. Nobody can ever go close to it. ಯಾಕಂದ್ರೆ ಅಷ್ಟು ಪರಿಶುದ್ಧತೆ ದೇವರ ಪ್ರಸನ್ನತೆ. But God is saying, I will dwell in you. ಯೇಸು ಹೇಳ್ತಾನೆ, ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವುದಾದರೆ ಮಾತ್ರ ಫಲ ಕೊಡುತ್ತೇವೆ. And our Lord is willing to come and dwell in us. God is willing to come and dwell in us. The word became flesh and dwelt ಅಂತ ಪದ ಇದೆ. ಆ ವಾಕ್ಯವೆಂಬಂತ ನರವತಾರತೆ ನಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರ ಇನ್ನೊಂದು ಪದ ಬಳಸಲ್ಪಟ್ಟಿದೆ. ಇಬ್ರಿಯ ಭಾಷೆಯಿಂದ ಅದು ಟ್ರಾನ್ಸ್ಲೇಟ್ ಮಾಡಿದಾಗ ಇಂಗ್ಲಿಷ್ಗೆ ಟ್ಯಾಬರ್ನಕಲ್ಡ್ ವಿತ್ ಅಸ್, ಡ್ವೆಲ್ಟ್ ವಿತ್ ಅಸ್, ಟ್ಯಾಬರ್ನಕಲ್ಡ್ ವಿತ್ ಅಸ್ ಅಂದ್ರೆ ಆ ಗುಡಾರದಲ್ಲಿ ಯಾವ ರೀತಿಯಲ್ಲಿ ದೇವರ ಪ್ರಸನ್ನತೆ ಇರ್ತಿತ್ತೋ ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನ ವಾಕ್ಯವೆಂಬವನು ನರವತಾರತೆ ನಮ್ಮ ಮಧ್ಯದಲ್ಲಿ ನಮ್ಮೊಳಗೆ ವಾಸಿಸಲಿಕ್ಕೆ ಬಂದ. ಸೊ ಹೌ ಹೋಲಿ ದಟ್ ವಿ ಶುಡ್ ಬಿ when God is willing to dwell in us. ಕರ್ತನಲ್ಲಿ ಪ್ರಿಯರೇ, ಎಷ್ಟೋ ಸಮಯದಲ್ಲಿ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ನಾವು ಯಾವ ಮಟ್ಟಿಗೆ ನಾವು ಇಳಿಸಿದ್ದೇವೆ ಅಂದ್ರೆ ನಮ್ಮಲ್ಲಿ ಎಷ್ಟು ಕೆಟ್ಟತನ, ನಮ್ಮಲ್ಲಿ ಎಷ್ಟು ದ್ವೇಷ, ನಮ್ಮಲ್ಲಿ ಎಷ್ಟು ಅಸೂಯೆ, ನಮ್ಮಲ್ಲಿ ಎಷ್ಟು ಕೆಟ್ಟದಿದೆ ಅಂತಂದ್ರೆ how can the Lord who is so holy dwell in us? We are called the temple of God. ದೇವರ ಪ್ರಸನ್ನತೆ ನಮ್ಮಲ್ಲಿ ಇರಬೇಕೆಂಬುದಾಗಿ all want. My presence shall go with thee. ಎಲ್ಲರೂ ಸ್ಟಿಕರ್ ಹಾಕೊಂಡು ಹೋಗ್ತಾ ಇರ್ತೀವಿ. My presence shall go with thee. ದೇವರು ಹೇಳಿದ್ದು ಮೋಶೆಗೆ, ನನ್ನ ಪ್ರಸನ್ನತೆ ನಿನ್ನೊಂದಿಗೆ ಬರ್ತದೆ. ಮೋಶೆ ಹೇಳ್ತಾನೆ, ನೀನು ಬರದ ಹೊರತು ನಾವು ಹೋಗಲಾರೆವು. Unless you come, ದೇವರು ಹೇಳ್ತಾನೆ, ನಾನು ದೂತನ ಕಳಿಸ್ತೀನಿ. I will send an angel, I will send you to go ahead. ಮೋಶೆ ಹೇಳ್ತಾನೆ, ನಿನ್ನ ಹೊರತು ನಾವು ಮುಂದೆ ಹೋಗಲಾರೆವು. ಆಗ ದೇವರ my presence shall go with you. ನನ್ನ ಪ್ರಸನ್ನತೆ ನಿನ್ನೊಂದಿಗೆ ಬರುತ್ತದೆ. ನಾವೆಲ್ಲರೂ ಅದನ್ನು ಹಾಕೊಳ್ತೇವೆ. When God's presence is there, there is also a bit of responsibility for us to keep it holy, keep it clean as much as possible. ದಿನಾಲು ದೇವರ ಮುಂದೆ ಬಂದು ನಾವುಗಳು ಆ ಆಲಯದಲ್ಲಿ ಏನ್ ಮಾಡ್ತಿದ್ರು? ಮೊದಲನೇದಾಗಿ ಶುದ್ಧೀಕರಣ. ಯಾರು? ಯಾಜಕರು, ಮಹಾಯಾಜಕರು ತಮ್ಮನ್ನು ಶುದ್ಧೀಕರಣ, process of cleansing themselves before entering the temple. ಅದೇ ರೀತಿ ಜನರು ಬರುವಾಗ ಅವರನ್ನು ಯಾಕೆ? ದೇವರ ಪ್ರಸನ್ನತೆಯಲ್ಲಿ ಬರುವಾಗ, ನಾವು ದೇವರ ಪ್ರಸನ್ನತೆಗೆ ಬರುವಾಗ we should be cleansed. ಕರ್ತನಲ್ಲಿ ಪ್ರಿಯರೇ, yes, we are not clean. The Lord is willing to come to us, but we need to go to him. ಅದಕ್ಕೆ ಸ್ವಾಮಿ ತನ್ನ ಮುಖಾಂತರವಾಗಿ ನಮಗೆ ಆ ಪ್ರಸನ್ನತೆ ಬರುವಾಗ ನಮ್ಮಲ್ಲಿ ಶುದ್ಧೀಕರಣ. And the Lord, our blood of our Jesus Christ cleanses us from all sins. ಎಲ್ಲಾ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುವಂತದ್ದಾಗಿದೆ. ಆಗ ದೇವರ ಪ್ರಸನ್ನತೆ ಅನುಭವಿಸ್ತೇವೆ. 4ನೇದು ಪೂರ್ವಕಾಲ ವೃತ್ತಾಂತ 2ನೇ ಭಾಗ 7ನೇ ಅಧ್ಯಾಯದ 12ನೇ ವಚನ.
house of sacrifice. ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ. You can come and offer your sacrifice in this place. ನಾವು ನೋಡ್ತೇವೆ the concept of temple in the Jewish tradition is only one temple. ಅಲ್ಲಿ ಮಾತ್ರ ಯಜ್ಞ ಸಮರ್ಪಣೆ. There was synagogues, ಅಂದ್ರೆ ಸಭಾಮಂದಿರಗಳಿತ್ತು. ಆ ಸಭಾಮಂದಿರಗಳಲ್ಲಿ ಆರಾಧನೆ ನಡೀತಾ ಇತ್ತು, ದೇವರ ವಾಕ್ಯದ ಬೋಧನೆ ನಡೀತಾ ಇತ್ತು, ಕಲಿಕೆ ನಡೀತಾ ಇತ್ತು. ಆದರೆ ದೇವಾಲಯಕ್ಕೆ ಹೋಗಿ ಮಾತ್ರ ಯಜ್ಞವನ್ನು ಸಮರ್ಪಣೆ. There was peace offering, there was sin offering. ಇವೆಲ್ಲ ರೀತಿಯಾದಂಥ ಯಜ್ಞಗಳು ದೇವರ ಆ ಒಂದು ಆಲಯದಲ್ಲಿ ನಡೆಯುವಂಥದ್ದಾಗಿತ್ತು. ಈ ಯಜ್ಞಾಲಯ, I will accept it as a house of sacrifice. ನಿಮ್ಮ ಸ್ಥಳ, ಆ ಸ್ಥಳವು ಇಟ್ ಇಸ್ ಎ ಪ್ಲೇಸ್ ವೇರ್ ಯು ಕಮ್ ಅಂಡ್ ಸ್ಯಾಕ್ರಿಫೈಸ್. ಯಾವುದಕ್ಕೆ? ನಿಮ್ಮ ಪಾಪವನ್ನು ನೀವು ವಿಮೋಚನೆಗೋಸ್ಕರವಾಗಿ, ಬಿಡುಗಡೆಗೋಸ್ಕರವಾಗಿ, ಮತ್ತು ನೀವುಗಳು ಇಲ್ಲಿ ಸಮರ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿಯೂ ಮತ್ತು ಸಮಾಧಾನಕ್ಕೋಸ್ಕರವಾಗಿಯೂ ನಿಮಗೆ ಬೆಳೆ ಬಂದಂತ ಬೆಳೆಯನ್ನು ಕೊಟ್ಟು ದೇವರಿಗೆ ಸ್ತೋತ್ರ ಸಲ್ಲಿಸುವಂತ ಆ ಯಜ್ಞವನ್ನು ಅಲ್ಲಿ ಸಮರ್ಪಿಸುವುದಕ್ಕೋಸ್ಕರ. ಇಟ್ ಇಸ್ ಅ ಹೌಸ್ ಆಫ್ ಸ್ಯಾಕ್ರಿಫೈಸ್. ಕರ್ತನಲ್ಲಿ ಪ್ರಿಯರೇ, when you are wanting the Lord to come into you and you need to be a temple, you need to understand the concept of sacrifice. ನೀವು ಯಜ್ಞವನ್ನು ಸಮರ್ಪಿಸುವಂತ ಆ ಒಂದು ವಿಶೇಷವಾದಂತ ತಿಳುವಳಿಕೆ ನಮ್ಮಲ್ಲಿ ಬೇಕಂದ್ರೆ, ನಮ್ಮ ದೇವರು ನಮ್ಮಲ್ಲಿ ಇರಬೇಕಾದ್ರೆ, ನಮ್ಮ ದೇಹ, ನಮ್ಮ ಜೀವನ ಅದು ದೇವರ ಆಲಯವಾಗಬೇಕಾದ್ರೆ ನಾವುಗಳು ಸರ್ವಾಂಗ ರೀತಿಯಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. We need to offer ourselves as a living sacrifice. ನಾವುಗಳು ನಮ್ಮ ಜೀವಿತವನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. We need to sacrifice a lot of things. ಅನೇಕ ಕಾರ್ಯಗಳನ್ನು ನಾವು ದೇವರ ಮುಂದೆ ಸಮರ್ಪಿಸಿಕೊಳ್ಳಬೇಕು. If at all we want our Lord to live in us. ದೇವರ ಆಲಯವೇನಂತಂದ್ರೆ ಯಜ್ಞಾಲಯವಾಗಿದೆ. ಏನಂದ್ರೆ ಯಜ್ಞಗಳನ್ನು ಸಮರ್ಪಿಸಿ. ಇವತ್ತು ಯಾವ ಯಜ್ಞ ನಾವು ಸಮರ್ಪಿಸ್ತೇವೆ? ourselves as a living sacrifice. ಯಾವಾಗ ನಮ್ಮ ಜೀವನವನ್ನು ದೇವರಿಗೋಸ್ಕರವಾಗಿ ಸಮರ್ಪಿಸಿಕೊಳ್ಳುತ್ತೇವೋ ಆಗ ದೇವರಿಗೋಸ್ಕರವಾಗಿ ನಾವು ಜೀವಿಸ್ತೇವೆ. ನಾವು ನೋಡ್ತೇವೆ, ದೊಡ್ಡ ದೊಡ್ಡ ದೈವ ಸೇವಕರು ಅವರ ಜೀವನವನ್ನೇ ದೇವರ ಕಾರ್ಯಕ್ಕೋಸ್ಕರವಾಗಿ ಮುಡಿಪಾಗಿಟ್ಟರು. ಈಗಲೂ ಸಹ ಅನೇಕರು ತಮ್ಮ ಜೀವನವನ್ನೇ ಅವರು ಸಮರ್ಪಿಸಿಕೊಟ್ಟಿದ್ದಾರೆ. ಆಲ್ಬರ್ಟ್ ಶ್ವೈಟ್ಸರ್ ಎಂಬಂತ ವ್ಯಕ್ತಿ ಅವರು ಎಲ್ಲಿ ಹೋಗಿದ್ರಂತೆ, ಅವರು ಒಂದು ಸ್ಥಳಕ್ಕೆ ಹೋದಂತೆ, ಆಫ್ರಿಕಾ ದೇಶಕ್ಕೆ ಹೋಗಿ ಸೇವೆಗೋಸ್ಕರವಾಗಿ ಹೋದ್ರು. ಸೇವೆ ಹೋದಾಗ ಏನಾಯ್ತಂತೆ, ಅಲ್ಲಿ ನೋಡುವಾಗ ಬಹಳಷ್ಟು ಬಹಳ ಕಾಯಿಲೆ ಇತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಬರೀ ನಾನು ವಾಕ್ಯ ಹೇಳಿದ್ರೆ ಮಾತ್ರ ಜನಕ್ಕೆ ಅಲ್ಲಿ ಸಾಲದು, ಈ ವಾಕ್ಯದೊಂದಿಗೆ ನಾನು ಜನರಿಗೆ ಒಬ್ಬ ವೈದ್ಯನಾಗಿ ಮಾಡುವಂತ ಕಾರ್ಯ ಮಾಡಬೇಕು ಅಂತ he went back to Germany. 11 ವರ್ಷಗಳ ಕಾಲ he finished medicine, went back to the same place. ತಿರುಗಿ ಹೋದ್ರಂತೆ, ಜೀವನವನ್ನೇ ಮುಡಿಪಾಗಿಟ್ರಂತೆ. ಆಗ ಅವರಿಗೆ ಒಂದು ನೊಬೆಲ್ ಪ್ರೈಸ್ ಕೊಡ್ತಾ ಇದ್ದಾರೆ. ಆ ಪ್ರೈಸ್ ತಗೊಳ್ಳಕ್ಕೆ ಹೋಗೋದು ದಿವಸ ಹೋಗುವಾಗ ಅವ್ರು ಇನ್ನೇನು ಬೇರೆ ಪೀಪಲ್ ಆರ್ ವೇಟಿಂಗ್. ಅವರ ರಸ್ತೆಯಲ್ಲೂ ಕೂಡ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಅವ್ರು ಒಂದು ಪ್ಲೇಸ್, ಆ ಜಾಗದಲ್ಲಿ ಹೋಗುವಾಗ ಅವ್ರ ಕಾರಲ್ಲಿ ಹೋಗುವಾಗ ಯಾವುದೋ ಒಂದು ಹೆಂಗಸು ಬಹಳ ಭಾರ ಹಾಕೊಂಡು ಹೋಗ್ತಾ ಇದ್ದಂತೆ. ಇವ್ರು ಇಳಿದು ಆಕೆ ಸೇರ್ಬೇಕಂತ ಸ್ಥಳವರೆಗೂ ನಡೆದುಕೊಂಡು ಹೋಗಿ ಅವ್ರಿಗೆ ಅಲ್ಲಿ ಇಟ್ಬಿಟ್ಟು ಆಮೇಲೆ ಮುಂದೆ ಹೋದ್ರಂತೆ. ಮುಂದೆ ಹೋಗಿ ವೆನ್ he was going for the award function, ಅಲ್ಲಿ ಹೋಗುವಾಗ ಅಲ್ಲಿನ ಕಾಂಪಿಯರ್ ಹೇಳಿದಂತೆ, look, Albert Schweitzer, the living Bible. ನೋಡ್ರಿ, ಇಲ್ಲಿ ಬರ್ತಕ್ಕಂಥ ಜೀವಕರವಾದಂಥ ದೇವರ ವಾಕ್ಯವನ್ನಾಗಿ ಅವರ ಜೀವನವನ್ನೇ ದೇವರಿಗೋಸ್ಕರವಾಗಿ ಸಮರ್ಪಿಸಿಕೊಂಡರು. ಕರ್ತನಲ್ಲಿ ಪ್ರಿಯರೇ, ಇಫ್ we have to be the temple of God, we need to understand the concept of sacrifice. ನಮ್ಮನ್ನು ನಾವು ಸಮರ್ಪಿಸಿಕೊಂಡು, ನಮ್ಮನ್ನು ಯಜ್ಞವಾಗಿ ಸಮರ್ಪಿಸಿಕೊಂಡು ಎಲ್ಲ ರೀತಿಯಲ್ಲೂ ದೇವರ ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುವಂತೆ ಮಾಡಬೇಕು. ಕಡೆದಾಗಿ ನಾವು ನೋಡ್ತೇವೆ, ಹೌಸ್ ಆಫ್ ಗಾಡ್ಸ್ ಮರ್ಸಿ. ವಿಮೋಚನಾ ಕಾಂಡ 25:19. ವಿಮೋಚನಾ ಕಾಂಡ 25ನೇ ಅಧ್ಯಾಯ 19ನೇ ವಚನ. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಇವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುವಂತಿರಬೇಕು. ಕೃಪಾಸನ ಅಂತ ಹೇಳಿದ್ರೆ
ಹೇಳಿದ್ರೆ ದಿಸ್ ಇಸ್ ದ ಕವರಿಂಗ್, ದಿಸ್ ಇಸ್ ದ ಕವರಿಂಗ್ ಆಫ್ ದ ಬಾಕ್ಸ್ ಆಫ್ ಆರ್ಕ್ ಇದೆಯಲ್ಲ, ಅದನ್ನ ಕವರಿಂಗ್. ಇದು ಕೃಪಾಸನ ಅಂತ ಅಂದ್ರೆ ಮರ್ಸಿ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಏನಂತಂದ್ರೆ ಇಟ್ ಈಸ್ ಅಟೋನಿಂಗ್, ಕವರಿಂಗ್. ನಮ್ಮ ಪಾಪಗಳನ್ನು ಮುಚ್ಚಿ ಹಾಕುವಂತ, ತೊಳೆಯುವಂತ, ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತ ಒಂದು ಸ್ಥಿತಿ ಕೃಪಾಸನ. ಆ ಸ್ಥಳಕ್ಕೆ ಹೋಗುವಾಗ ಅದರಿಂದ they would experience God's forgiveness and God's mercy, that we are sinners and that sin will no more rule us and we are forgiven for whatever we have been doing. ಆ ಒಂದು ವಿಚಾರವನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೋಗುವಾಗ ಅಲ್ಲಿ ಬೆಥೆಸ್ದಾ, ಓದಮ್ಮ 1ನೇ ವಚನ ಓದಿ. ಇದಾದ ಮೇಲೆ ಯೆಹೂದ್ಯರೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಭಾಷೆಯಲ್ಲಿ ಬೆತ್ಸದಾ ಎಂದು ಹೆಸರು. ಬೆತ್ಸದಾ ಅಂತ ಹೇಳಿದ್ರೆ ಇಟ್ ಇಸ್ ಹೌಸ್ ಆಫ್ ಗಾಡ್ಸ್ ಮರ್ಸಿ, ಹೌಸ್ ಆಫ್ ಮರ್ಸಿ ಅಂತ. ಬೆತ್ಸದಾ ಅಂತ ಹೇಳಿದ್ರೆ ಮರ್ಸಿ, ಗಾಡ್ಸ್ ಮರ್ಸಿ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಒಂದು ಕೊಳ ಇದೆ, ಅಲ್ಲಿ ಒಂದು ಏನಾಗ್ತದಂತೆ ವರ್ಷಕ್ಕೊಮ್ಮೆ ಅಲ್ಲಿ ಬುಗ್ಗೆ ಬರ್ತದೆ. ಆ ನೀರನ್ನು ಹೋಗಿ ಮುಟ್ಟುವಾಗ ಸ್ವಸ್ಥತೆ ಆಗ್ತದೆ. ಇಟ್ ಇಸ್ ದ ಹೌಸ್ ಆಫ್ ಮರ್ಸಿ ಅಂತ ಅದ್ಭುತವಾದಂಥದ್ದು. ವಿ ಆರ್ ಹೀಲ್ಡ್ ಇನ್ ದ ಹೌಸ್ ಆಫ್ ಮರ್ಸಿ. ವಿ ಆರ್ ಬೀನ್ ಟ್ರಾನ್ಸ್ಫಾರ್ಮ್ಡ್ ಇನ್ ದ ಹೌಸ್ ಆಫ್ ಮರ್ಸಿ. ಟೆಂಪಲ್ ಇಸ್ ಅ ಹೌಸ್ ಆಫ್ ಮರ್ಸಿ. ಅಲ್ಲಿ ದೇವರ ಕೃಪಾಸನ ಇದೆ, ನಮಗೆ ಬಿಡುಗಡೆ ಇದೆ. ನಮ್ಮ ಪಾಪಗಳನ್ನು ಮುಚ್ಚಿ ಹಾಕುವಂತ, ತೊಳೆಯುವಂತ, ಬಿಡುಗಡೆ ಕೊಡುವಂತ ಆ ಕೃಪಾಸ್ಥಾನ, ಆ ಕೃಪಾವರಲ್ಲಿದೆ ಕರ್ತನಲ್ಲಿ ಪ್ರಿಯರೇ. ದಟ್ ಹೌಸ್, ದ ಟೆಂಪಲ್ ಆಫ್ ಗಾಡ್ ಬಿಕಮ್ಸ್ ಹೌಸ್ ಆಫ್ ಮರ್ಸಿ. ನಾವು ಅನ್ಕೊಳ್ಬಹುದು ನಾವೆಂತವರು, ನಮ್ಗೆ ಏನಿದೆ, ನಮಗೊಂದು ಘನತೆನೂ ಇಲ್ಲ, ಗೌರವ ಇಲ್ಲ, ನಾವು ಏನು ಅಲ್ಲ, ವಿ ಆರ್ ನಾಟ್ ಕೌಂಟೆಡ್ ಅಟ್ ಆಲ್, ವಿ ಆರ್ ಲೀಸ್ಟ್, ವಿ ಆರ್ ನಥಿಂಗ್ ಅಂತ ನಾವು ಅನ್ಕೊಳ್ಬಹುದು. ಅಥವಾ ನಮ್ಮ ಪಾಪ ಬಹಳ ದೊಡ್ಡದಾಗಿದೆ, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನಾವು ಇಂಥವರಾಗಿದೆ ಎಂಬುದಾಗಿ ಹೇಳ್ಕೊಳ್ಬಹುದು. ಆದ್ರೆ ಗಾಡ್ಸ್ ಪ್ಲೇಸ್, ದ ಟೆಂಪಲ್ ಆಫ್ ಗಾಡ್ ಇಸ್ ಹೌಸ್ ಆಫ್ ಮರ್ಸಿ. We can come to the Lord however we are, and God forgives every sin of ours. God heals every disease that is we are involved in. ಕರ್ತನಲ್ಲಿ ಪ್ರಿಯರೇ, ನಮಗೆ ಆಗುವಂತ ಎಲ್ಲಾ ರೀತಿಯಾದಂತ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತ ಆ ಒಂದು ವಿಶೇಷವಾದಂತ ದೇವರ ಆಲಯ ಇವತ್ತು ಆ ಆಲಯ ನಾವೇ ಆಗಿದ್ದೇವೆ. God is willing to forgive us. God's mercy we can experience in our lives. ದೇವರ ಕೃಪೆಯನ್ನು ನಮ್ಮ ಜೀವನದಲ್ಲಿ, ದೇವರ ಕರುಣೆಯನ್ನು ನಮ್ಮ ಜೀವನದಲ್ಲಿ ಎಲ್ಲಿಂದ ಅನುಭವಿಸ್ತೇವೆ ಅಂದ್ರೆ ನಮ್ಮ ಸ್ವಾಮಿ ನಮ್ಮೊಳಗೆ ಬರಲಿಕ್ಕೆ ಸಿದ್ಧನಾಗಿದ್ದಾರಲ್ಲ, ಅದರಿಂದ ದೇವರ ಕರುಣೆ. ನಾನೆಂತನವಳು, ಎಷ್ಟರವನ ಸ್ವಾಮಿ. ಐ ಆಮ್ ನಾಟ್ ಈವನ್ ವರ್ದಿ ಟು ಲುಕ್ ಟು ಯುವರ್ ಟೆಂಪಲ್. ಆದರೆ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ಸುಖದವನು ಆಶೀರ್ವದಿಸಲ್ಪಟ್ಟವನಾಗಿ ಕ್ಷಮಿಸಲ್ಪಟ್ಟವನಾಗಿ ಹೋದನು. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಐ ಡೂ ಆ್ಯಂಡ್ ವಾಟ್ ಐ ಕೀಪ್ ಟೆಲ್ಲಿಂಗ್ ದಟ್ ಐ ಡೂ. ಅಯ್ಯೋ ನಾನು ಇದನ್ನು ಮಾಡಿದ್ದೇನೆ, ಉಪವಾಸ ಮಾಡಿದ್ದೇನೆ, ಆರಾಧನೆ ಮಾಡಿದ್ದೇನೆ, ಅದೆಲ್ಲ ಅಲ್ಲ. ದೇವರ ಮುಂದೆ ಯಾವ ರೀತಿಯಲ್ಲಿ ಕಾಣಿಸಿಕೊಂಡಿದ್ದೇವೆ. ಪಾಪಮಯವಾದಂಥ ನನ್ನನ್ನು ಕರುಣಿಸು, ನಾನು ಪಾಪಿಯಾಗಿದ್ದೇನೆ ಸ್ವಾಮಿ. ವೆನ್ ವಿ ಕಮ್ ಸೀಕಿಂಗ್ ಮರ್ಸಿ, we will be forgiven and blessed. ಕರ್ತನಲ್ಲಿ ದಿನಾಲು ನಮ್ಮ ಹೃದಯದಲ್ಲಿ ನಾವು ಮಾಡುವಂತೆಲ್ಲ ಕಾರ್ಯಗಳು ದೇವರ ಮುಂದೆ ಇಡುವಾಗ ದೇವರು ಕರುಣೆಯಿಂದ ನಮ್ಮನ್ನು ಬದಲಾಯಿಸುತ್ತಾನೆ, ನಮ್ಮ ಪಾಪಗಳನ್ನು ಮುಚ್ಚಿ ಹಾಕ್ತಾನೆ, ತೊಳೆಯುತ್ತಾನೆ, ನಮ್ಮನ್ನು ಶುದ್ಧೀಕರಿಸ್ತಾನೆ, ನಮ್ಮನ್ನು ಸಂಪೂರ್ಣವಾಗಿ ಪರಿವರ್ತಿಸ್ತಾನೆ. ದೇವರ ಆಲಯ ನಾವೇ ಆಗಿದ್ದೀವಿ. He is willing to be in us. So let us always worship Him in our lives. ನಮ್ಮ ಜೀವನದಲ್ಲಿ ದೇವರಿಗೆ ಯಾವಾಗಲೂ ಆರಾಧನೆ ಮಾಡೋಣ. ಯಾವಾಗಲೂ ದೇವರಿಗೆ ತನ್ನ ಚಿತ್ತ ನಮ್ಮಲ್ಲಿ ನೆರವೇರಿಸುವ ಹಾಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮದ ಪ್ರಯೋಜನಕ್ಕೋಸ್ಕರವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂತ ಕೃಪೆಗಾಗಿ, ನಡೆಸಿದಂಥ ರೀತಿಗಾಗಿ, ಕೊಟ್ಟಿರುವಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ಆಲಯವು ಪರಿಶುದ್ಧವಾದಂಥದ್ದು. ನಿನ್ನ ಆಲಯದಲ್ಲಿ ನಾವು ಆರಾಧಿಸುವಂಥವರಾಗಿದ್ದೇವೆ. ಕರುಣೆಯನ್ನು ಅನುಭವಿಸ್ತಾ ಇದ್ದೇವೆ. ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ದೇವರೇ,
ಅನೇಕರು ವಿವಿಧ ರೀತಿಯಾದಂಥ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಅವರೆಲ್ಲರೂ ನಿನ್ನ ಮುಂದೆ ತರ್ತೇವೆ. ನಿನ್ನ ಸೇವೆಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಎಲ್ಲೆಲ್ಲಿ ನಿನ್ನ ಸೇವೆ ನಡೀತಿದೆಯೋ, ನಿನ್ನ ಸೇವಕರು ನಿನ್ನ ನಾಮವನ್ನು ಅನೇಕರಿಗೆ ಪರಿಚಯ ಮಾಡಿ ನಿನ್ನ ಪ್ರೀತಿಯನ್ನು ಹಂಚುತ್ತಾ ಇದ್ದರು, ಅಲ್ಲೆಲ್ಲ ನಿನ್ನ ಆಶೀರ್ವಾದ ಇರಲಿ. ಕೋವಿಡ್ ಪರಿಸ್ಥಿತಿ ಸ್ವಾಮಿ ಅನೇಕರನ್ನು ಸ್ವಾಮಿ ಭಯದಲ್ಲಿಟ್ಟಿದೆಯಲ್ಲ, ಅನೇಕ ಕಷ್ಟಕ್ಕೊಳಗಾಗಿದ್ದಾರೆ. ನಿನ್ನ ಪವಿತ್ರವಾದ ಹಸ್ತದಿಂದ ಸ್ವಾಮಿ ಇಡೀ ಲೋಕದಲ್ಲಿ ಇದರ ಭಯದಿಂದ ಬಿಡುಗಡೆ ಕೊಡು ಸ್ವಾಮಿ. ಇದಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾರೆ ವೈದ್ಯಕೀಯ ವರ್ಗವೆಲ್ಲವನ್ನು ಆಶೀರ್ವದಿಸು ಸ್ವಾಮಿ. ತಂದೆ ದೇವರು ವಿಶೇಷವಾಗಿ ನಿನ್ನ ಮಕ್ಕಳು ಎಲ್ಲರನ್ನು ಆಶೀರ್ವದಿಸಿ. ಯಾರ್ಯಾರ ಕಷ್ಟ, ದುಃಖ, ಚಿಂತೆ, ಬಲಹೀನತೆ, ಕಾಯಿಲೆ ಮತ್ತು ಅನೇಕ ಬಡತನ, ಕೆಲಸವಿಲ್ಲದಂತ ಪರಿಸ್ಥಿತಿ ಎಲ್ಲರನ್ನು ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳು. ಅನೇಕರ ಮುಂದೆ ಅವರನ್ನು ಅದ್ಭುತವಾಗಿ ನಿಲ್ಲಿಸು. ನಿನ್ನ ಕಾರ್ಯ ನಡೆಸು ಸ್ವಾಮಿ. ಈ ಹೊತ್ತು ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರಲ್ಲಿರುವಂತಹ ಕೊರತೆಗಳನ್ನು ನೀಗಿಸು. ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಾರ್ಥನಾ ಮಂದಿರಕ್ಕೋಸ್ಕರವಾಗಿ, ಕುಟುಂಬಕ್ಕೋಸ್ಕರವಾಗಿ ಮತ್ತು ಇಲ್ಲಿ ಆರಾಧನೆ ಮಾಡುವಂಥ ನಮ್ಮೆಲ್ಲರಿಗೋಸ್ಕರವಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಕೈ ಹಿಡಿದು ನಡೆಸು ಸ್ವಾಮಿ. ನಿನ್ನ ಚಿತ್ತದಂತೆ ಮುನ್ನಡೆಸು ಅಪ್ಪ. ತಂದೆಯ ದೇವರೇ, ಎಲ್ಲವನ್ನು ನಿನಗೆ ಒಪ್ಪಿಸಿಕೊಡ್ತಾ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ದೇವರಿಗೆ ವಂದನೆ ಸಲ್ಲಿಸೋಣ. ಕಡೆದಾಗಿ ಹಾಡುವಂತ ಗೀತೆ ಧನ್ಯವಾದ ಸ್ವಾಮಿ. ಶೋಧನೆಗೆ ಸೇರಿಸದೆ ಕೇಳಿದ್ದು ತಪ್ಪಿಸಿ
ರಾಜ್ಯ ಬಲವು ಮಹಿಮೆ ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ನಮಗೋಸ್ಕರವಾಗಿ ಎಲ್ಲವನ್ನು ಅನುಗ್ರಹಿಸಿಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ನಮಗೋಸ್ಕರವಾಗಿ ತನ್ನ ಪರಿಶುದ್ಧವಾದಂಥ ಪ್ರಸನ್ನತೆಯನ್ನು ಮಗನಲ್ಲಿ ಕಳಿಸಿಕೊಟ್ಟಂತ ತಂದೆ ದೇವರ ಅಪಾರವಾದ ಪ್ರೀತಿ ನಮ್ಮ ಮಧ್ಯದಲ್ಲಿ ಯಾವಾಗಲೂ ಇದ್ದು ತ್ರೈಕ ದೇವರು ನಮ್ಮಲ್ಲಿ ವಾಸಿಸುವ ಹಾಗೆ ನಮ್ಮನ್ನು ಶುದ್ಧೀಕರಿಸಿ ನಡೆಸುವಂತ ಪವಿತ್ರ ಆತ್ಮನ ಐಕ್ಯ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ನಿರಂತರ ನೆಲೆಯಾಗಿದೆ.